ಆಕೆ ಪ್ರತಿಭಾವಂತ ಭರತನಾಟ್ಯ ಕಲಾವಿದೆ. MBBS ಓದಿದ ಆಕೆಗೆ MD ಮಾಡುವಂತಹ ಕನಸಿತ್ತು. ಆದರೆ ಸ್ನೇಹಿತರ ಜೊತೆಗೆ ಪ್ರವಾಸಕ್ಕೆ ಅಂತ ಬಂದಾಗ ನದಿ ಪಾಲಾಗಿದ್ದಾಳೆ. ತುಂಗಭದ್ರಾ ನದಿಯಲ್ಲಿ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಹೋಗಿ ನದಿ ಪಾಲಾಗಿರುವಂತಹ ವಿದ್ಯಾರ್ಥಿಯ ಸ್ಯಾಡಿಸ್ಟ್ ಸ್ಟೋರಿ ಬನ್ನಿ ನೋಡ್ಕೊಂಡು ಬರೋಣ. MD ಮಾಡುವ ಕನಸು ಕಂಡವಳು ನೀರು ಪಾಲು. ನದಿಯಲ್ಲಿ ಡೈವ್ ಹೊಡೆಯುವ ಸೆಲ್ಫಿಗೆ ವೈದ್ಯೆ ಬಲಿ. ಈ ವಿಡಿಯೋವನ್ನೊಮ್ಮೆ ನೋಡಿ. ಕಲ್ಲು ಬಂಡೆಗಳ ಮೇಲಿದ್ದ ಯುವತಿ ನದಿಗೆ ಜಿಗಿಯಲು ಸಿದ್ಧವಾಗಿದ್ದಾಳೆ. ಆರಂಭದಲ್ಲಿ ವಿಡಿಯೋ ಮಾಡ್ತಿದ್ದ ಸ್ನೇಹಿತರಿಗೆ ಖುಷಿಯಿಂದಲೇ ಹಾಯ್ ಹೇಳಿದ್ದಾಳೆ. ಆದ್ರೆ ನದಿಗೆ ಜಿಗಿದ ಕೆಲವೇ ನಿಮಿಷಗಳಲ್ಲಿ ನದಿಯಲ್ಲಿ ಮುಳುಗಿ ನಾಪತ್ತೆಯಾಗಿದ್ದ ವೈದ್ಯೆ ಶವವಾಗಿ ಪತ್ತೆಯಾಗಿದ್ದಾಳೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರ ಬಳಿ ಇರೋ ತುಂಗಭದ್ರಾ ನದಿಯಲ್ಲಿ ಬುಧವಾರ ಸಂಜೆ ಡಾಕ್ಟರ್ ಅನನ್ಯ ರಾವ್ ನಾಪತ್ತೆಯಾಗಿದ್ದಳು. ನೀರಿನಲ್ಲಿ ಧುಮುಕಿದ್ದ ಸ್ಥಳದಿಂದ 400 ಮೀಟರ್ ದೂರದಲ್ಲಿ ನಿನ್ನೆ ಸಂಜೆ ವೇಳೆಗೆ ಶವವಾಗಿ ಪತ್ತೆಯಾಗಿದ್ದಾಳೆ. 3 ದಿನದ ಹಿಂದೆ ಹಂಪಿಗೆ ಪ್ರವಾಸಕ್ಕೆ ಬಂದಿದ್ದ ಹೈದರಾಬಾದ್ ಮೂಲದ ಅನನ್ಯ ರಾವ್ ಬುಧವಾರ ಮುಂಜಾನೆ ಅಂಜನಾದ್ರಿಗೆ ಹೋಗೋಕೆ ಸಿದ್ಧವಾಗಿದ್ಲು. ಆದ್ರೆ ಅದಕ್ಕೂ ಮೊದಲೇ ತುಂಗಭದ್ರಾ ನದಿ ಬಳಿ ಬಂದಾಗ ತುಂಗಭದ್ರಾ ನದಿಯಲ್ಲಿ ಈಜಲು ಇಳಿದಿದ್ದಾಳೆ. ಆದ್ರೆ 4-5 ನಿಮಿಷ ಈಜಿ ನಂತರ ಸುಸ್ತಾಗಿ ಮುಳುಗಿದ್ದಾಳೆ. ಹೈದರಾಬಾದ್ ಮೂಲದ ಅನನ್ಯ ರಾವ್ MBBS ಪದವೀಧರೆಯಾಗಿದ್ದು MD ಮಾಡಲು ಸಿದ್ಧತೆ ನಡೆಸಿದ್ದಳು. ಭರತನಾಟ್ಯ ಕಲಾವಿದೆ ಕೂಡ ಆಗಿದ್ದ ಅನನ್ಯ ರಾವ್ಗೆ ರೀಲ್ಸ್ ಮಾಡೋ ಕ್ರೇಜ್ ಕೂಡ ಇತ್ತು. ಹೀಗಾಗಿ ನದಿಯಲ್ಲಿ ಜಿಗಿಯುವ ವಿಡಿಯೋ ಮಾಡಲು ಹೇಳಿ ಜಿಗಿದವಳು ಶವವಾಗಿ ಪತ್ತೆಯಾಗಿದ್ದಾಳೆ. ಇನ್ನು ಅನನ್ಯ ರಾವ್ ಹೈದರಾಬಾದ್ನ ಮೇದಕ್ ಕ್ಷೇತ್ರದ ಶಾಸಕ ರೋಹಿತ್ ಮೈನಪಲ್ಲಿಯ ಸಂಬಂಧಿಯಾಗಿದ್ದಾಳೆ. ಸುದ್ದಿ ತಿಳಿದು ಸ್ಥಳಕ್ಕೆ ಶಾಸಕರ ಕುಟುಂಬಸ್ಥರು, ಅನನ್ಯ ರಾವ್ ಕುಟುಂಬಸ್ಥರು ಬಂದಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮತ್ತು ಇನ್ನು ಮುಂದೆ ಇಂಥ ಎಲ್ಲ ಕ್ಲಿಫ್ ಜಂಪಿಗೆ ಕಡಿವಾಣ ಹಾಕ್ಬೇಕನ್ನೋದು ನಮ್ಮದು ಇಲ್ಲ ಸ್ಥಳೀಯರಾಗಿ ನನ್ನದೊಂದು ಅಭಿಪ್ರಾಯ ಹೇಳ್ತೀನಿ. ಯಾಕಂದರೆ ಸಾಕಷ್ಟು ಜನ ಹೊರಗಿನ ಬರ್ತಾರೆ, ಈ ಥರ ಆದಾಗ ಅನಾಹುತ ಆದಾಗ ಗೊತ್ತಾಗಲ್ಲ ಅವರಿಗೆ. ಅದಕ್ಕೆ ಜಿಲ್ಲಾಡಳಿತ ಅದನ್ನೂ ಒಂದು ಕ್ರಮ ಕೈಗೊಳ್ಳಬೇಕು. ಒಟ್ನಲ್ಲಿ ಪ್ರತಿಭಾವಂತ ಭರತನಾಟ್ಯ ಕಲಾವಿದೆಯಾಗಿದ್ದ ಅನನ್ಯ ರಾವ್ MD ಮಾಡುವ ಕನಸು ಕಂಡಿದ್ದಳು. ಆದರೆ ನದಿಯಲ್ಲಿ ಡೈವ್ ಮಾಡುವ ಸೆಲ್ಫಿ ಹುಚ್ಚಿಗೆ ಜೀವವನ್ನೇ ಬಲಿಕೊಟ್ಟ ನತದೃಷ್ಟಿಯಾಗಿದ್ದಾಳೆ. ಇಂದು ಹೈದರಾಬಾದ್ನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.